ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆದ ನಂತರ ಶಂಕಿತ ಉಗ್ರ ಮುಸಾವಿರ್ ಬಂದಿದ್ದು ಊಡಿಯಲ್ಲಿರುವಂತಹ ಊಡಿ ಸರ್ಕಲ್ ಅಲ್ಲಿರುವಂತಹ ಒಂದು ಮಸೀದಿಗೆ ಇಲ್ಲಿ ಬಂದು ಇಲ್ಲಿ ತನ್ನ ಬಟ್ಟೆಗಳನ್ನ ಚೇಂಜ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ಎಸ್ಕೇಪ್ ಆಗ್ಲಿಕ್ಕೆ ಮುಂದಾಗ್ತಾನೆ. ಆತ ಬಂದಿದ್ದಂತಹ ರೂಟ್ ಯಾವುದು ಮತ್ತೆ ಎಷ್ಟೊತ್ತಿಗೆ ಇಲ್ಲಿ ಬಂದ ಅನ್ನುವಂತಹ ಎಲ್ಲ ಕಂಪ್ಲೀಟ್ ಮಹಜರ್ನ ಈಗ ಸದ್ಯಕ್ಕೆ ಎನ್ಐಎ ಅಧಿಕಾರಿಗಳು ಮಾಡಿರುವಂತಹದ್ದು ನಾನು ದೃಶ್ಯಾವಳಿಗಳಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೇನೆ. ಎಲ್ಲಿಂದ ಬಂದ ಮತ್ತೆ ಯಾವ ಕಡೆಯಿಂದ ಬಂದ ಅಂತ ಹೇಳಿ. ಈಗ ITPL ಇಂದ ಬಸ್ ಹತ್ತಿ ಅಂದ್ರೆ ಆ ಕುಂದಳ್ಳಿ ಗೇಟ್ ಏನಿದೆ ಆ ಒಂದು ಕುಂದಳ್ಳಿ ಗೇಟ್ ನಲ್ಲಿರುವಂತಹ ರಾಮೇಶ್ವರಂ ಕೆಫೆಗೆ ಬಂದಂತಹ ಒಂದು ಮುಸಾವಿರ್ ಅಲ್ಲಿ ಒಂದು ಬಾಂಬನ್ನು ಇಟ್ಟು ಅದಾದ ನಂತರ ಸೀದಾ ಅವನು ಬಂದಿದ್ದೆ ಊಡಿಗೆ. ಇಲ್ಲಿ ಬಂದ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಅಂತ ಅಂದ್ರೆ ಲೆಫ್ಟ್ ರೈಟ್ ಅನ್ನುವಂತಹ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ನಾವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಎನ್ಐಎ ಅಧಿಕಾರಿಗಳು ಒಂದು ಮಾರ್ಕ್ ಅನ್ನ ಮಾಡಿದ್ದಾರೆ ಅನ್ನುವಂತಹದನ್ನ ಪ್ರತಿಯೊಂದು ಹೆಜ್ಜೆ ಗುರುತನ್ನು ಕೂಡ ಇಲ್ಲಿ ಎನ್ಐಎ ಅಧಿಕಾರಿಗಳು ಮಾರ್ಕ್ ಮಾಡಿರುವಂತಹದ್ದು. ಲೆಫ್ಟ್ ರೈಟ್ ಅಂತ ಬರ್ಕೊಂಡು ಹೋಗಿ ಅದಾದ ನಂತರ ಸೀದಾ ಆತ ಹೋಗೋದು ಎಲ್ಲಿಗೆ ಅಂತಂದ್ರೆ ಸೀದಾ ಈ ಒಂದು ಮಸೀದಿಯ ಒಳಗಡೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಅದಾದ ನಂತರ ಆತ ಮೊದಲೇ ಪ್ರಿಪೇರ್ ಆಗಿ ಆತನ ಬ್ಯಾಗ್ ನಲ್ಲಿ ಬಟ್ಟೆಗಳನ್ನ ಇಟ್ಕೊಂಡು ಬಂದಿರ್ತಾನೆ. ಅದಾದ ನಂತರ ಇಲ್ಲಿ ಕ್ಯಾಪ್ ಅನ್ನ ಕೂಡ ಇಲ್ಲೇ ಬಿಟ್ಟು ಹೋಗಿರ್ತಂತಹದ್ದು. ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮುಖ್ಯವಾದಂತಹ ಒಂದು ಎವಿಡೆನ್ಸ್ ಏನಿದೆ ಆ ಒಂದು ಎವಿಡೆನ್ಸ್ ಸಿಕ್ಕಿದ್ದು ಕೂಡ ಇದೇ ಒಂದು ಮಸೀದಿಯ ಬಳಿ ಅನ್ನುವಂತಹದ್ದು ಸದ್ಯಕ್ಕೆ ಈಗ ಸಿಕ್ಕಿರುವಂತಹ ಅಂದ್ರೆ ಈಗಾಗಲೇ ಗೊತ್ತಾಗಿತ್ತು. ಈ ವಿಚಾರವಾಗಿ ತನಿಖೆ ನಡೆಸಿದಂತಹ ಎನ್ಐಎ ಅಧಿಕಾರಿಗಳಾಗಿರ್ಬೋದು ಅಥವಾ ನಗರ ಪೊಲೀಸರಾಗಿರ್ಬೋದು ಮೇಜರ್ ಈ ಕ್ಲೂ ಅನ್ನ ಹಿಡ್ಕೊಂಡು ಅದಾದ ನಂತರ ಆತನನ್ನ ಬಂಧನ ಮಾಡಿರುವಂತಹದ್ದು ಕೋಲ್ಕತ್ತಾದಲ್ಲಿ. ಈತ ಬಂದಂತಹ ದಾರಿಯನ್ನ ಈಗಾಗಲೇ ಎನ್ಐಎ ಅಧಿಕಾರಿಗಳು ಕಂಪ್ಲೀಟ್ ಆಗಿ ಮಹಜರ್ ಮಾಡಿಕೊಂಡು ವಿಡಿಯೋ ಹಾಗೂ ಬರವಣಿಗೆಯ ಮುಖಾಂತರ ಕೂಡ ಸದ್ಯಕ್ಕೆ ಈ ಒಂದು ಮಹಜರನ್ನ ಮುಕ್ತಾಯಗೊಳಿಸಿರುವಂತಹದ್ದು. ಸುಮಾರು ಇಲ್ಲೂ ಕೂಡ 2 ಗಂಟೆಗಳ ಕಾಲ ಒಂದು ಮಹಜರನ್ನ ಮಾಡಿದಂತಹ ಎನ್ಐಎ ಅಧಿಕಾರಿಗಳು ಆತ ಧರಿಸಿದಂತಹ ಕ್ಯಾಪ್ ಅನ್ನ ಎಲ್ಲಿ ಬಿಟ್ಟಿದ್ದ ಮತ್ತೆ ಇಲ್ಲಿ ಯಾವ ಬಟ್ಟೆಯನ್ನ ಚೇಂಜ್ ಮಾಡಿಕೊಂಡು ಹೋದ ಅನ್ನುವಂತಹ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಪಡ್ಕೊಂಡು ಈಗಾಗಲೇ ಮುಸಾವಿರ್ನನ್ನ ಪರಪ್ಪನ ಅಗ್ರಹಾರ ಕಡೆಗೆ ಕರೆದುಕೊಂಡು ಹೋಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಜಿ ವಿ ಚಂದ್ರಶೇಖರ್, ನ್ಯೂಸ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.